ಪ್ರಜ್ವಲ್ ರೇವಣ್ಣಗೆ ಜಾಮೀನು ಸಿಕ್ಕರು ಜೈಲೇ ಗತಿ. ಅತ್ಯಾಚಾರ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ಈಗ ಬಿಗ್ ಶಾಕ್ ಆಗಿದೆ. ನೋಡಿ, ಪ್ರಜ್ವಲ್ ರೇವಣ್ಣಗೆ ಜಾಮೀನು ಸಿಕ್ಕರು ಕೂಡ ಜೈಲೇ ಗತಿ. ಅತ್ಯಾಚಾರ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್ ಆಗಿದೆ. ಈಗಾಗಲೇ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಮತ್ತೊಂದು ಕೇಸ್ನಲ್ಲಿ ಜಾಮೀನು ಕೋರಿದ್ದ ಮಾಜಿ ಸಂಸದ ಈಗ ಕೆಆರ್ ನಗರ ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲೂ ಕೂಡ ಹಿನ್ನಡೆಯಾಗಿದೆ. ಮತ್ತೊಂದು ಪ್ರಕರಣದಲ್ಲಿ ಜಾಮೀನು ಅರ್ಜಿಯನ್ನ ಹಾಕಿರುವಂತಹ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಜುಲೈ 31ಕ್ಕೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ಜಾಮೀನು ಮಂಜೂರಾದರೂ ಕೂಡ ಹೊರಬರಲು ಅವಕಾಶವಿಲ್ಲ ಪ್ರಜ್ವಲ್ ರೇವಣ್ಣಗೆ. ಜೀವಾವಧಿ ಶಿಕ್ಷೆಯೇ ಅಡ್ಡಗಾಲು. ಬೇಲ್ ಸಿಕ್ಕರೂ ಕೂಡ ಬಿಡುಗಡೆಯ ಭಾಗ್ಯ ಇಲ್ಲ. ಈಗ ಪ್ರಜ್ವಲ್ ರೇವಣ್ಣಗೆ ಕಾನೂನು ಸಂಕಷ್ಟ ಮುಂದುವರಿಕೆಯಾಗಲಿದೆಯಾ? ನೋಡಿ, ಅತ್ಯಾಚಾರ ಪ್ರಕರಣದಲ್ಲಿ ಏನು ಜೈಲನ್ನ ಸೇರಿದ್ರು ಪ್ರಜ್ವಲ್ ರೇವಣ್ಣಗೆ ಈಗ ಜಾಮೀನು ಸಿಕ್ಕರು ಜೈಲೇ ಗತಿ. ಅತ್ಯಾಚಾರ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ಇದರಿಂದ ಬಿಗ್ ಶಾಕ್ ಆಗಿರುವಂಥದ್ದು. ಈಗಾಗಲೇ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. ಮತ್ತೊಂದು ಕೇಸ್ನಲ್ಲಿ ಜಾಮೀನು ಕೋರಿದಂತಹ ಮಾಜಿ ಸಂಸದ ಕೆಆರ್ ನಗರ ಸಂತ್ರಸ್ತೆಯ ಅಪಹರಣ ಪ್ರಕರಣದಲ್ಲೂ ಕೂಡ ಈಗ ಹಿನ್ನಡೆಯಾಗಿದೆ. ಜಾಮೀನು ಸಿಕ್ಕಿಲ್ಲ. ಮತ್ತೊಂದು ಪ್ರಕರಣದಲ್ಲಿ ಜಾಮೀನು ಅರ್ಜಿಯನ್ನ ಹಾಕಿರುವಂತಹ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಯನ್ನ ಜುಲೈ 31ಕ್ಕೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ಒಂದು ವೇಳೆ ಜಾಮೀನು ಮಂಜೂರಾದರೂ ಕೂಡ ಪ್ರಜ್ವಲ್ ರೇವಣ್ಣಗೆ ಹೊರ ಬರಲು ಸಾಧ್ಯವಿಲ್ಲ. ಜೈಲೇ ಗತಿ ಅವರಿಗೆ. ಮಂಜೂರಾದರೂ ಕೂಡ ಜಾಮೀನು ಮಂಜೂರಾದರೂ ಕೂಡ ಜೈಲೇ ಗತಿ. ಜೀವಾವಧಿ ಶಿಕ್ಷೆಯಲ್ಲಿ ಅಡ್ಡಗಾಲ ಆಗ್ತಿದೆ. ಬೇಲ್ ಸಿಕ್ಕರೂ ಕೂಡ ಬಿಡುಗಡೆಯ ಭಾಗ್ಯ ಇಲ್ಲ ಇಲ್ಲಿ ಪ್ರಜ್ವಲ್ ರೇವಣ್ಣಗೆ ಕಾನೂನು ಸಂಕಷ್ಟ ಮುಂದುವರಿಯುವಂಥದ್ದು. ಜೀವಾವಧಿ ಶಿಕ್ಷೆಯನ್ನು ಈಗಾಗಲೇ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣಗೆ ನೀಡಿರುವಂಥದ್ದು. ಈಗ ಮತ್ತೊಂದು ಪ್ರಕರಣ ವಿಚಾರವಾಗಿ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿಯನ್ನ ಮುಂದೂಡಿಕೆ ಮಾಡಲಾಗಿದೆ. ಅಂದರೆ ಜುಲೈ 31ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಒಂದು ವೇಳೆ ಆ ಒಂದು ಕೇಸ್ನಲ್ಲೂ ಕೂಡ ಅವರಿಗೆ ಬೇಲ್ ಸಿಕ್ಕರೂ ಕೂಡ ಅವರು ಹೊರ ಬರಲು ಸಾಧ್ಯವಿಲ್ಲ. ಬೇಲ್ ಸಿಕ್ಕರೂ ಕೂಡ ಜೈಲೇ ಗತಿ ಪ್ರಜ್ವಲ್ ರೇವಣ್ಣಗೆ. ಯಾಕಂದ್ರೆ ಜೀವಾವಧಿ ಶಿಕ್ಷೆ ಏನು ನೀಡಿದೆ ಅದೇ ಅಡ್ಡಗಾಲ ಆಗ್ತಾ ಇರುವಂಥದ್ದು ಇಲ್ಲಿ ಪ್ರಜ್ವಲ್ ರೇವಣ್ಣಗೆ. ಮತ್ತೊಂದು ಪ್ರಕರಣದಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ಒಂದು ವೇಳೆ ಆ ಅರ್ಜಿಯಲ್ಲಿ ಇವರಿಗೆ ಜಾಮೀನು ಸಿಕ್ಕರೂ ಕೂಡ ಜೈಲೇ ಗತಿ ಆಗತ್ತೆ. ನೋಡಿ, ಪ್ರಜ್ವಲ್ ರೇವಣ್ಣಗೆ ಜಾಮೀನು ಸಿಕ್ಕರೂ ಕೂಡ ಜೈಲೇ ಗತಿ. ಅತ್ಯಾಚಾರ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್ ಆಗಿರುವಂಥದ್ದು. ಇದೀಗ ಪ್ರಜ್ವಲ್ ರೇವಣ್ಣ ಒಂದು ಕೇಸ್ನಲ್ಲಿ ಅರ್ಜಿಯನ್ನು ಹಾಕ್ತಾರೆ, ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಆದರೆ ಜಾಮೀನು ಸಿಗುವಂತಹ ಒಂದು ಸಾಧ್ಯತೆಗಳಿಲ್ಲ. ಅಂದರೆ ಒಂದು ವೇಳೆ ಜಾಮೀನು ಸಿಕ್ಕರೂ ಕೂಡ ಅವರು ಹೊರ ಬರುವುದು ಕಷ್ಟ ಇರುವಂಥದ್ದು. ಯಾಕಂದರೆ ಜೀವಾವಧಿ ಶಿಕ್ಷೆನ ಈಗಾಗಲೇ ನ್ಯಾಯಾಲಯ ಅವರಿಗೆ ನೀಡಿರುವಂಥದ್ದು. ಹಾಗಾಗಿ ಅದೇ ಅಡ್ಡಗಾಲ ಆಗುವಂಥದ್ದು ಅವರಿಗೆ. ಒಂದು ವೇಳೆ ಈ ಕೇಸ್ನಲ್ಲಿ ಅವರಿಗೆ ಜಾಮೀನು ಸಿಕ್ಕರೂ ಕೂಡ ಹೊರ ಬರುವಂಥದ್ದು ಬಹಳಷ್ಟು ಕಷ್ಟ ಇದೆ. ಕೆಆರ್ ನಗರ ಸಂತ್ರಸ್ತೆಯ ಅಪಹರಣ ಪ್ರಕರಣದಲ್ಲಿ ಈಗ ಹಿನ್ನಡೆಯಾಗ್ತಾ ಇದೆ. ಮತ್ತೊಂದು ಪ್ರಕರಣದಲ್ಲಿ ಜಾಮೀನು ಅರ್ಜಿಯನ್ನ ಈಗ ಪ್ರಜ್ವಲ್ ರೇವಣ್ಣ ಹಾಕಿದ್ದಾರೆ.